ಎಲ್ಲರಿಗೂ ನಮಸ್ಕಾರ ಗೈಸ್. ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಅದಕ್ಕೆ ವೀಡಿಯೋಸ್ ಬರುತ್ತೆ ಗೈಸ್. ಇವಾಗ ಯಾವುದು ಹೇಳ್ತಾ ಇದ್ದೀನಿ, ಯೆಲ್ಲೋ ಲೈನ್ದು CR ಇನ್ಸ್ಪೆಕ್ಷನ್ ನಡೀತು ಗೈಸ್ 3 ಡೇಸಿಂದ. ವೆನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಅದು ಫೋಟೋಸ್ ಎಲ್ಲ ಇವಾಗ ನೋಡ್ತೀರಾ. ಆಮೇಲೆ ಯೆಲ್ಲೋ ಲೈನು August 15 ಕನ್ಫರ್ಮ್ ಓಪನ್ನು. ಮೋದಿಯವ್ರು ಬಂದು ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆಂದರೆ, ಯೆಲ್ಲೋ ಲೈನ್ದು ಅಪ್ಡೇಟ್ಸ್ ಕೊಡೋಕ್ಕೆ ಬಂದೀನಿ ಗೈಸ್. 8 ಇಯರ್ಸಿಂದ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ನನ್ನ ಚಾನಲು ವೀಡಿಯೋ ಬಂದಿದ್ದಿಲ್ಲ, ತುಂಬ ಕೆಲಸಗಳಿತ್ತು. ಅದಕ್ಕೆ ಇವಾಗ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಂತ, ಯೆಲ್ಲೋ ಲೈನ್ದು ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮುಗ್ದು 2 ಇಯರ್ಸ್ ಆಯಿತು. ಟ್ರಯಲ್ಸ್ ರನ್ ಮುಗ್ದು 1.5 ಇಯರ್ ಆಯಿತು. ಯಾಕೆ CR ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂದರೆ, ಈ 3 ದಿನಲ್ಲಿ ಸಿಗ್ನಲಿಂಗು ಎಷ್ಟು ಸ್ಪೀಡಲ್ಲಿ ಟ್ರೈನ್ ಹೋಗ್ಬೋದು, ಯಾವ ಸ್ಟೇಷನಲ್ಲಿ ಎಷ್ಟು ನಿಮಿಷ ಆಗುತ್ತೆ, ಎಷ್ಟು ನಿಮಿಷದಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ವಿತಿನ್ 50 ಮಿನಿಟ್ಸಲ್ಲಿ ಹೋಗ್ಬೋದಂತೆ, 45 ಇಲ್ಲ 50 ಮಿನಿಟ್ಸಲ್ಲಿ ಹೋಗ್ಬೋದಂತ ಹೇಳಿದ್ದಾರೆ. ಆಮೇಲೆ 7 ಸ್ಟೇಷನ್ ಇವಾಗ ಕನ್ಸಿಡರ್ ಮಾಡಿದ್ದಾರೆ ಗೈಸ್. 7 ಸ್ಟೇಷನ್ ಯಾವುದಂದರೆ, RV ರೋಡು, ಜಯದೇವ ಬಿಟ್ಟರೆ ಸಿಲ್ಕ್ ಬೋರ್ಡು, ರೂಪೇನಗರ, ಹೊಸ ರೋಡು ಬಿಟ್ಟರೆ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟರೆ ಬೊಮ್ಮಸಂದ್ರ. ಇದು ಇಷ್ಟೇ ಅಂತ ಹೇಳಿದ್ದಾರೆ. ನಾನು ಹೇಳ್ತಿರೋದು ಕನ್ಫರ್ಮ್ ಅಲ್ಲ, ಅವ್ರ ಸೈಡಿಂದ ಇನ್ಫಾರ್ಮೇಷನ್ ಇಷ್ಟೇ ಹೇಳ್ತಿದ್ದಾರೆ. ಈ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಎಷ್ಟು ಸ್ಟೇಷನ್. ಆಲ್ಮೋಸ್ಟ್ ಇವಾಗ 3 ಟ್ರೈನ್ ಇದೆ. ಈ 3 ಟ್ರೈನ್ ಇಟ್ಕೊಂಡು ವಿತಿನ್ 20 ಮಿನಿಟ್ಸಲ್ಲಿ ಒಂದು ಟ್ರೈನ್ ಆಪ್ರೇಟರ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಡ್ರೈವ್ಲೆಸ್ ಮೆಟ್ರೋದನೇ ಆಲ್ಮೋಸ್ಟ್ ಮಾಡ್ಕೊತಾರೆ. ಇದು ಇವಾಗ 4th ಮೆಟ್ರೋ ಯಾವಾಗ ಬರುತ್ತೆ ಅಂದರೆ, ಈ ಮಂತ್ ಎಂಡಲ್ಲಿ ಬರುತ್ತೆ. ಕ್ರಿಟಾಗರ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ಆಲ್ಮೋಸ್ಟ್ ಅದು ರೆಡಿ ಆಗಿದೆ. 5th and 6th ಮೆಟ್ರೋ ಬಂದು ಆಗಸ್ಟ್ ಎಂಡ್ಗೆಲ್ಲ ಬರ್ಬೋದು ಅಂತ ಹೇಳ್ತಾರೆ. ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ 3 ತಿಂಗಳಲ್ಲಿ ಎಲ್ಲ ಸೆಟ್ಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮೆಟ್ರೋ ಟ್ರೈನ್ಸ್ ಬಂದ್ರೇ ಎಲ್ಲ ಸ್ಟೇಷನು ಓಪನ್ ಆಗೋಕ್ಕೆ ಗೈಸ್, ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಆಲ್ಮೋಸ್ಟ್ ಒಂದು 8 ಆಫ್ ಸೆಟ್ ಟ್ರೈನ್ ಇದ್ರೇ ಎಲ್ಲ ಸ್ಟೇಷನ್ಗೂ ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇವಾಗ ಈ ಯೆಲ್ಲೋ ಲೈನು ಆಲ್ರೆಡಿ ತೇಜಸ್ವಿ ಅವರು ಹೋರಾಟ ಮಾಡಿ BMRCಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, August 15 ಕನ್ಫರ್ಮ್ ಓಪನ್ ಮಾಡಿಬಿಡ್ತೀವಂತ. ಮೋದಿಯವ್ರು ಬಂದು ಓಪನ್ ಮಾಡಿದ್ರೆ, ಆಲ್ರೆಡಿ ಮೋದಿಯವ್ರು ಫ್ಲ್ಯಾಗ್ ಆಫ್ ಮಾಡಿಸಿದ್ದಾರೆ. ಆದರೆ ಓಪನ್ ಮಾಡ್ತಾರೆ ಏನಂತ ಗೊತ್ತಿಲ್ಲ, ಮೋದಿಯವ್ರು ಬಂದೇ ಮಾಡ್ತಾರಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆದರೆ ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಅಂದರೆ, ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ನೀವು ಕೊಡಬೇಕು. ಯಾವ್ಯಾವ ಇನ್ಫಾರ್ಮೇಷನ್ ತೊಗೊಂಬಂದು ಕೊಡೋಕ್ಕಾಗಲ್ಲ ಗೈಸ್. ಕರೆಕ್ಟಾಗಿ ಕೇಳಿ ಆ ಇನ್ಫಾರ್ಮೇಷನ್ ಏನಂತ ಅಂತ ಕೊಡೋದಕ್ಕೆ ನಾನು ಇದು ಮಾಡಿರೋದು ಗೈಸ್ ಈ ವಿಡಿಯೋ. ಇದು ಮಟ್ಟ ಇಲ್ಲ, ಈ ವಿಡಿಯೋದಲ್ಲಿ ಪಿಂಕ್ ಲೈನು ಹೇಳ್ಬಿಟ್ಟು ಹೋಗ್ಬಿಡೋಣ, ಯೆಲ್ಲೋ ಲೈನ್ದು ಹೇಳ್ಬಿಟ್ಟು ಸುಮ್ಮನೆ ಆಗೋಕ್ಕಾಗಲ್ಲ, ಪಿಂಕ್ ಲೈನ್ದು ಹೇಳ್ಬೇಕಂತ. ಇವಾಗ ಜಯದೇವ ಇಂಟರ್ಚೇಂಜ್ ಅಂತ ಜಂಕ್ಷನ್ ನಿಮ್ಗೆ ಗೊತ್ತಿದೆ ಗೈಸ್, ಅಲ್ಲಿ ಈ ಪಿಂಕ್ ಲೈನ್ದಿದೆ. ಜಯದೇವ ಸ್ಟೇಷನ್ ಫುಲ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ, 100% ಆಗಿದೆ. ಇವಾಗ ಏನಪ್ಪ ಅಂತೆ, ಜಯದೇವ ಸ್ಟೇಷನ್ ಮುಂದಿನ 2026 ಏನಂದರೆ ಇಂಟರ್ಚೇಂಜ್ ಆಗುವ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ದೊಡ್ಡ ಸ್ಟೇಷನ್ನು. ಓಕೆನಾ ಗೈಸ್, ಈ ಮೆಟ್ರೋ ಯೆಲ್ಲೋ ಲೈನ್ ಬಂದರೆ ಪ್ಲಸ್ಸಾ ಮೈನಸ್ ಅಂತ ಕೇಳಿದ್ರೆ, ಎಮರ್ಜೆನ್ಸಿಗೆ ಹೋಗೋರು ಈ ಪ್ಲಸ್ ಅಂತ ಹೇಳ್ಬೋದು. ಆ ರೂಟಲ್ಲಿ ಎಕ್ಸ್ಪ್ರೆಸ್ ಬಸ್ ಎಲ್ಲ ಇರ್ಬೋದು ಗೈಸ್. ನೀವು ಸಪೋಸು ಬೇಗ ಬರಬೇಕು, ಈ ಟ್ರಾಫಿಕಲ್ಲಿ ಸಿಗಾಕೊಂಬಿಡೋದಂದರೆ ಆಲ್ಮೋಸ್ಟ್ ಸ್ವಲ್ಪ ಜನ ಹೇಳ್ತಾರೆ ಮೆಟ್ರೋ ಅದು ಎಕ್ಸ್ಟೆಂಡ್ ಆಗುತ್ತೆ, ಅದೆಲ್ಲ ನಾನು ಇವಾಗ ಹೇಳಕ್ಕೆ ಬಂದೆ. ಈ ಮೆಟ್ರೋ ಇವಾಗ ಓಪನ್ ಆಗೋಕ್ಕಷ್ಟೇ. ಈ ಮೆಟ್ರೋ ಓಪನ್ ಆಮೇಲೆ ಅದು ಹೊಸೂರು ತನಕ ಅಲ್ಲಿ ತನಕ ಆಗುತ್ತಾ, ಆಮೇಲೆ ಇಲ್ಲಿ ಹೊಸಹಳ್ಳಿ ತನಕ, ಈ 2 ಕಡೆನೂ ಎಕ್ಸ್ಟೆಂಡ್ ಮಾಡೋಕ್ಕೆ ಐಡಿಯಾದಲ್ಲಿದೆ ಫ್ಯೂಚರಲ್ಲಿ. ಇವಾಗ ಇದು ಓಪನ್ ಮಾಡಿ August 15 ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಫಸ್ಟ್ ವಿಡಿಯೋ ನಿಮ್ಗೆ ಹಾಕ್ತೀನಿ ಗೈಸ್ ಯೆಲ್ಲೋ ಲೈನ್ದು. ಯಾಕಂದರೆ ನಾನು ತುಂಬ ದಿನ ಇವತ್ತು ನಾಳೆ ಅಂತ ಹೇಳ್ಕೊಂಬಂದ್ಬಿಟ್ರು. ಇವಾಗ ಕನ್ಫರ್ಮ್ ಡೇಟೇ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ತೇಜಸ್ವಿ ಅವರು ಓಡಾಟ ಮಾಡಿದ್ದಕ್ಕೆ ಒಂದು ಒಳ್ಳೆ ಇದು ಬಂದಿದೆ. ಪಕ್ಕ ಓಪನ್ ಮಾಡಿಬಿಡ್ತಾರೆ ಗೈಸ್. ಬರುತ್ತೆ ವೀಡಿಯೋ ಯೆಲ್ಲೋ ಲೈನ್ದು. ಬ್ಲೂ ಲೈನ್ಸ್ದು ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಅತಿ ಶೀಘ್ರದಲ್ಲಿ ಬರುತ್ತೆ ಕನ್ಸ್ಟ್ರಕ್ಷನ್ಸ್ ವೀಡಿಯೋ. ಪಿಂಕ್ ಲೈನ್ದು ಒಂದು ವೀಡಿಯೋ ಹಾಕ್ತೀನಿ, ಯಾಕಂದರೆ ಅದು 2026 ಓಪನ್ ಆಗುತ್ತಂತ ಹೇಳಿದ್ದಾರೆ. ಓಕೆನಾ ಗೈಸ್, ಇವಾಗ ಯೆಲ್ಲೋ ಲೈನ್ ಬಗ್ಗೆ ಬರೋಣ. ಯೆಲ್ಲೋ ಲೈನಲ್ಲಿ ಇವಾಗ ಏನಂದರೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಗೈಸ್. CPT ಸಿಗ್ನಲ್ ಚೆಕಿಂಗ್ ಇವ್ರು ಬಂದು CMRC ಅವರು ಸ್ಪೀಡು ಇದು ಮುಗಿಸೋದಕ್ಕೆ 3 ದಿನ. ಕಿಟಗರ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ಏನು ಕತೆ ಆಯ್ತಂತ ಇವಾಗ ಹೇಳ್ತೀನಿ. ಯಾಕೆ ಲೇಟ್ ಆಯ್ತಂದರೆ,
ಚೈನಾಯಿಂದ ಬರೋರು ಅಲ್ಲಿಂದ ಚೈನಾದಿಂದನೇ ರೆಡಿಯಾಗಿ ಬರಬೇಕಿತ್ತು. ಚೈನಾದಿಂದ ಬಂದು ಇಲ್ಲಿ ಕೋಲ್ಕತ್ತಲ್ಲಿ ರೆಡಿ ಮಾಡಿ ಇಲ್ಲಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ವೀಸಾದು ಇಶ್ಯೂ ಆಗಿದೆ, ಲೇಟ್ ಆಗಿದ್ದು, ಇಲ್ಲಾಂದರೆ ಬೇಗ ಕೋಚ್ಗಳು ಕಳಿಸ್ತಾಯಿದ್ರು. ಇದಕ್ಕೆ ಇದು ಲೇಟ್ ಆಗ್ತಿದೆ. ಇದು ಬರ್ತಾಯಿದ್ದು ಆಲ್ಮೋಸ್ಟ್ ಟ್ರಕ್ಕಲ್ಲೇ ಬರ್ತಾಯಿದೆ ಗೈಸ್. ಬರೋಕ್ಕೆ 5 ಡೇಸ್ 6 ಡೇಸ್ ಆಗ್ತದೆ. ಆಲ್ಮೋಸ್ಟ್ ಇದು ಬಂದುಬಿಟ್ರೆ ಒಳ್ಳೆಯದಾಗುತ್ತೆ. 4th ಮೆಟ್ರೋ ಈ ಮಂತ್ ಎಂಡಲ್ಲಿ ಬರುತ್ತೆ. ಆಲ್ರೆಡಿ ಎಲ್ಲ ಇದಾಗಿದೆ. ಓಕೆನಾ ಗೈಸ್, ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅಪ್ಡೇಟ್ಸಲ್ಲಿ ಎಲ್ಲ ಯೆಲ್ಲೋ ಲೈನ್ದು ಆಗಿದೆ ಗೈಸ್. ಆ ವಿಡಿಯೋ ಬರಲ್ಲ, ಫುಲ್ಲು ಓಪನ್ ಆದರೆ ವಿಡಿಯೋ ಕಳಿಸೋದು. ಓಕೆನಾ ಗೈಸ್, ಇವಾಗ ಯೆಲ್ಲೋ ಲೈನ್ದು ನಾನು ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಗೈಸ್, ನಾನು ಬೇರೆ ಚಾನಲ್ ನೋಡಲ್ಲ, ಕಾಪಿ ಹೊಡಿಯೋಲ್ಲ. ನನಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ರೇ ಹೇಳೋದು. ಓಕೆನಾ ಗೈಸ್, ಪಿಂಕ್ ಲೈನಲ್ಲಿ ಇವಾಗ ಟ್ರ್ಯಾಕೆಲ್ಲ ಫಿಕ್ಸ್ ಆಗಿದೆ. ಎಲೆಕ್ಟ್ರಿಕ್ ಇದು ನಡೀತಿದೆ. ಡ್ರಿಪ್ಪೋಲಿ ಕನೆಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. CBT ಸಿಗ್ನಲ್ ಹಿಂಗೆ ಹಾಕ್ತಾಯಿದ್ದಾರೆ. ಕೋಚ್ ಎಲ್ಲ ರೆಡಿಯಾಗಿದೆ ಗೈಸ್. BML ಎಲ್ಲ ಅದು ಡ್ರೈವ್ಲೆಸ್ ಮೆಟ್ರೋ ಥರನೇ. ಅದು ಬಂದ್ಬಿಟ್ಟು ಈ ವರ್ಷದಲ್ಲಿ ಮಿಡ್ಡಲ್ಲಿ ಟ್ರಯಲ್ಸ್ ರನ್ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾದಲ್ಲಿದ್ದಾರೆ. ನೆಕ್ಸ್ಟ್ ವರ್ಷದಲ್ಲಿ 1 ಜಾನ್ವರಿ ಇಲ್ಲ ಫೆಬ್ರವರಿಯಲ್ಲಿ ಓಪನ್ ಮಾಡೋ ಥರ ಐಡಿಯಾದಲ್ಲಿದ್ದಾರೆ. ಬೇರೆ ಎಲಿವೇಟೆಡ್ ಸ್ಟೇಷನ್ ಗೈಸ್ ಅಂಡರ್ಗ್ರೌಂಡಲ್ಲಿ 2026 ಎಂಡಲ್ಲಿ ಆಗುತ್ತೆ. ಯಾಕಂದರೆ ಅದು ಕನ್ಸ್ಟ್ರಕ್ಷನ್ ಹೋಗ್ತಾಯಿದೆ, ಎಲ್ಲ ಸ್ಟೇಷನ್ಸ್ ವರ್ಕು. ಇದು ಟನಲಿಂಗ್ ಎಲ್ಲ ಆಗಿದೆ. ಅದು ಒಂದು ವೀಡಿಯೋ ಬರುತ್ತೆ ಅಷ್ಟೇ. ಆ ವೀಡಿಯೋ ಬಂದಮೇಲೆ ನೆಕ್ಸ್ಟ್ ಪಿಂಕ್ ಲೈನ್ದು ವೀಡಿಯೋನೇ ಮಾಡಲ್ಲ. ಪಿಂಕ್ ಲೈನ್ ಓಪನ್ ಆದ್ರೇ ವೀಡಿಯೋ ಮಾಡೋದು. ಬ್ಲೂ ಲೈನ್ದು ಬರ್ತಾ ಇರುತ್ತೆ. ಎವ್ರಿ 3 ಮಂತ್ಸ್ಗೆ 6 ಮಂತ್ಗೆ ಒಂದೊಂದು ವೀಡಿಯೋ ಬರ್ತಾ ಇರುತ್ತೆ. ಓಕೆನಾ ಗೈಸ್, ಇಷ್ಟೇ ನಾನು ಅಪ್ಡೇಟ್ ಹೇಳೋದು. ಬೇರೆ ಮೆಟ್ರೋಸ್ದು ಯಾಕೆ ಹೇಳಿಲ್ಲ ಅಂತ ನೀವು ಹೇಳ್ಬೋದು. ಗ್ರೀನ್ ಲೈನ್ದು ಅದು DPR ಸ್ಟೇಜಲ್ಲೇ ಇದೆ. ಇವಾಗ ತುಮಕೂರಿಗೆ ರೆಡಿ ಆಗೋದು. ತುಮಕೂರು ರೆಡಿ ಆದಮೇಲೆ ಎಷ್ಟು ಸ್ಟೇಷನ್ ಬರ್ಬೋದು ಏನಂತ. ಪರ್ಪಲ್ ಲೈನ್ದು 2 ಡಿಪೋ ಮಾಡ್ತಾಯಿದ್ದಾರೆ. ಆಲ್ರೆಡಿ ವೈಟ್ ಫೀಲ್ಡ್ ಕಂಪ್ಲೀಟ್ ಆಯಿತು. ಇವಾಗ ಚಲಗಟ್ಟೆದು ಓಪನ್ ಮಾಡೋ ಸ್ಟೇಜಲ್ಲಿದೆ. ಗ್ರೀನ್ ಲೈನ್ದು ಈ ಕಡೆ ತಲಗಟ್ಪುರ ಹತ್ರ ಒಂದು ಡಿಪೋ ರೆಡಿಯಾಗಿದೆ, ಅದು ಓಪನ್ ಮಾಡೋ ಸ್ಟೇಜಲ್ಲಿದೆ. ಓಕೆನಾ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೂ ಲೈನ್ ಮೆಟ್ರೋ ವೀಡಿಯೋ ಬರುತ್ತೆ ಗೈಸ್. 3 ವೀಡಿಯೋ ಮಾಡಿ ಹಾಕ್ತೀನಿ. ಪಿಂಕ್ ಲೈನ್ದು ಒಂದೇ ಸಲ ಅಷ್ಟೇ. ಆದಮೇಲೆ ವೀಡಿಯೋ ಪಿಂಕ್ ಲೈನ್ ಕನ್ಸ್ಟ್ರಕ್ಷನ್ ಬರೋಲ್ಲ. ಯಾಕಂದರೆ ಪಿಂಕ್ ಲೈನ್ದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಗೈಸ್. ಸ್ಟೇಷನ್ ವರ್ಕ್ಸ್ ನಡೀತಾ ಇದೆ. ಮುಂದಿಂದ ಎಲಿವೇಟೆಡ್ ಅದು ಟ್ರಯಲ್ಸ್ ರನ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದಾರೆ. ಮಾಡಿದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಇದ್ದರೆ ಇದಾಗುತ್ತೆ. ಸರಿ. ಓಕೆನಾ ಗೈಸ್, ಥ್ಯಾಂಕ್ ಯು. ಪ್ಲೀಸ್ ಚಾನಲ್ಗೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಏನೇನಂದರೆ ಡೌಟ್ ಇದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೊಂದು ತುಂಬ ವೀಡಿಯೋ ನಿಮ್ಗೆ ಮಾಡಿ ಹಾಕೋಕ್ಕಾಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು.